ಓಪನ್ ಮಾಡಬೇಕು ಅನ್ಕೊಂಡಾಗ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ರು. ನಮ್ಮ ದೇವಸ್ಥಾನ ಓಪನ್ಗೆ, ನಮ್ಮ ಮುನೇಶ್ವರನ ದೇವಸ್ಥಾನಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದಿರ, ತನು ಮನ ದಹನ ಸಹಾಯದಿಂದ ಯಾರು ಮಾಡಿದಿರ ಎಲ್ರಿಗೂ ನಮ್ಮ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ನಮ್ಮ ಭಟ್ರು ಈ ಕೋಡಿ ಬಾಬು ಅವರು, ಹಾಗೆ ನಮ್ಮ ಲೈಟ್ಗೆ ಸಹಕರಿಸಿದಂಥ ಮಂಜು, ಹಾಗೂ ಗಾಂಡಲಿ ಸ್ವಾಮಣ್ಣ ಶಾಮಿಯಾನಕ್ಕೆ ಸಪೋರ್ಟ್ ಮಾಡಿದವರು, ಹಾಗೂ ಈ ಸುತ್ತಮುತ್ತಲ ಗ್ರಾಮಸ್ಥರು. ಮತ್ತೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂದ್ರೆ ನಮ್ಮ ಗ್ರಾಮಸ್ಥರ ಸಪೋರ್ಟ್ ಇಂದ ನಾವೇನು ಮಾಡಕ್ ಸಾಧ್ಯ ಇಲ್ಲ. ಸೊ ಹಂಗಾಗಿ ನಮ್ಮ ಗ್ರಾಮಸ್ಥರೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ನಿಮ್ಮೆಲ್ರಿಗೂ ಧನ್ಯವಾದ. ನಮ್ಮ ಮನಸ್ಸಲ್ಲಿ ಈ ಶಂಕರಣ್ಣ ನಾವು ಮಾಡ್ಬೇಕು ಅನ್ಕೊಂಡಾಗ ನಮ್ಮ ಹುಡುಗರುಗಳೆಲ್ಲ ಸೇರಿ ನಮ್ಮ ಮನಸ್ಸಲ್ಲಿ ಇದ್ದಿಷ್ಟೇ, ನಮ್ಮ ದೇವಸ್ಥಾನ ಮಾಡಿ ಒಂದು 7-8 ವರ್ಷ ಆಗೈತೆ, ಅದನ್ನ ಓಪನ್ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಮ ಮನಸ್ಸಲ್ಲಿ ಇತ್ತು. ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ನಾವು ಯಾವುದೇ ರಾಜಕೀಯದ್ದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಲಿಲ್ಲ. ನಾವೆಲ್ಲರೂ ಮುನೇಶ್ವರ ಈ ದೇವಸ್ಥಾನ ಓಪನ್ ಮಾಡ್ಬೇಕು ಅಂತ ಹೊರಟಾಗ ಮುನೇಶ್ವರನ ದೇವಸ್ಥಾನದ ಹತ್ರ ನಿಂತ್ಕೊಂಡು ಕರ್ಪೂರ ಹಚ್ಚಿ ಸತ್ಯ ಮಾಡಿದೀವಿ ನಾವು. ಅಷ್ಟು ಜನನು, ನಾವೇನು 9 ಜನ ಇದ್ದಾರೆ, ಅಷ್ಟು ಜನನು ಸತ್ಯ ಮಾಡಿ, ದಯಮಾಡಿ ಈ ಸತ್ಯ ಅಂದ್ರೆ ನಾವು ಯಾವುದೇ ರೀತಿ ರಾಜಕೀಯ ಮಾಡಲ್ಲ, ಇನ್ನೊಂದು ಮಾಡಲ್ಲ, ಮತ್ತೊಂದು ಮಾಡಲ್ಲ ಅಂತ ಹೇಳಿ ಸತ್ಯ ಮಾಡಿ ದೇವಸ್ಥಾನ ಮಾಡಿದೀವಿ. ಕೆಲವ್ರಿಗೆ ಅದರಿಂದ ತಪ್ಪು ಕಲ್ಪನೆ ಇರ್ಬೋದು, ಬಟ್ ನಮ್ಮ ಮನಸ್ಸಲ್ಲಿರೋದೇನು, ನಮ್ಮ ಗ್ರಾಮ ದೇವರದ್ದು ದೇವಸ್ಥಾನ ಓಪನ್ ಮಾಡ್ಬೇಕು ಅನ್ನೋದು ಅಷ್ಟೇ ನಮ್ಮ ಮನಸ್ಸಲ್ಲಿತ್ತು. ಸೊ ಹಂಗಾಗಿ ನಾವೇನಾದ್ರೂ ತಪ್ಪು ಮಾಡಿದ್ರೆ, ಇದರಿಂದ ಯಾರಿಗಾದ್ರೂ ನೋವಾಗಿದ್ರೆ, ನಮ್ಮ ಅಷ್ಟು ಜನದ ಕಡೆಯಿಂದ ನಿಮ್ಮೆಲ್ಲರೂ ದಯಮಾಡಿ, ನಿಮ್ಮೆಲ್ಲರೂ ನಮ್ಮ ತಾಯಿ ತಂದೆ ಅಕ್ಕ ತಮ್ಮ ಅಣ್ಣ ತಮ್ಮದಿರು ಅಂತ ತಿಳ್ಕೊಂಡು ಎಲ್ರೂ ಸಾರಿ ಕೇಳ್ತೀವಿ, ಮತ್ತೆ ಕ್ಷಮಿಸಿ ಅಂತ ಕೇಳ್ಕೊಳ್ತೀವಿ ನಮ್ದು ಏನೇ ತಪ್ಪಿದ್ರು. ಬಟ್ ನಾವು ನಮ್ಮ ಮನಸ್ಸಲ್ಲಿ ಇದ್ದಿಷ್ಟೇ, ನಾವು ದೇವಸ್ಥಾನ ಓಪನ್ ಮಾಡಬೇಕು. ಏಕೆಂದ್ರೆ ನಮ್ಮ ಕೊಪ್ಪಳಲ್ಲಿ ಬೇರೆ ಊರಿಗೆಲ್ಲ 4-5 ದೇವಸ್ಥಾನಗಳೈತೆ, ನಮ್ಮ ಕೊಪ್ಪಳಿಗೆ ಇದ್ದಿದ್ದೇ ಒಂದು ದೇವಸ್ಥಾನ, ಅದು 7 ವರ್ಷದಿಂದ ನಿಂತೋಗ್ಬಿಡಿತ್ತು ಅನ್ನೋದು ಅಷ್ಟೇ ನಮ್ಮ ಮನಸ್ಸಲ್ಲಿ ಇದ್ದಿದ್ದು. ನಾವೇನಾದ್ರೂ ಇದರಲ್ಲಿ ನಿಮ್ಗೆ ನೋವಾಗೋ ಥರನೋ ಅಥವಾ ಇನ್ನೊಂದಾಗೋ ಥರ ನಡ್ಕೊಂಡಿದ್ದಿದ್ರೆ ದಯಮಾಡಿ ನಿಮ್ಮ ಮನೆ ಮಕ್ಕಳು ಅಂತ ತಿಳ್ಕೊಂಡು ಕ್ಷಮಿಸಿ. ಬಟ್ ದೇವಸ್ಥಾನ ಓಪನ್ ಆಗೈತೆ, ದಯಮಾಡಿ ಎಲ್ಲರೂ ಸಹಕರಿಸಿ. ಆ ದೇವಸ್ಥಾನಕ್ಕೆ ಒಂದು ಪೂಜೆ, ಒಂದು ಪುನಸ್ಕಾರ, ದಯಮಾಡಿ ಎಲ್ಲರೂ ಸಪೋರ್ಟ್ ಇಂದ ಎಲ್ಲರೂ ಆ ದೇವಸ್ಥಾನನ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲರೂ ಸಹಾಯ ನಮಗೆ ಬೇಕು. ಮತ್ತೆ ನಾವು ಏನೇ ತಪ್ಪು ಮಾಡಿದ್ರು ಮಗದೊಮ್ಮೆ ಕೇಳ್ಕೊಂತ ಇದೀವಿ, ನಮ್ದು ಏನೇ ತಪ್ಪಿದ್ರು ಕ್ಷಮಿಸ್ಬೇಕು. ಮತ್ತೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಷ್ಟೇ. ನಮ್ಗೆ ಇನ್ನೊಂದು ಇದರಿಂದ ನಮ್ಗೆ ಇನ್ನೇನು ಬೇಕಾಗಿಲ್ಲ, ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕಷ್ಟೇನೆ. ಥ್ಯಾಂಕ್ ಯು. ಕ್ಲಾಪ್ಸ್ ಹೊಡಿರ.